ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ, ಪಾರ್ಟ್ 3 ಆಗಿರುತ್ತೆ. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೀವು ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಇವತ್ತು ಜಾತ್ರೆಯ 3ನೇ ದಿನ, ಅಂದರೆ ಫೈನಲ್ ಡೇ. ಸೊ ಬೆಳಗ್ಗೆನೇ ಅಪ್ಪ, ನಾನು, ಅಮ್ಮ, ಪೂರ್ವಿ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಟೆಂಪಲ್ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಆದರೆ ತುಂಬ ಜನ ಇರ್ತಾರೆ. ಟೆಂಪಲ್ಗೆ ಹೋದರೆ ದೇವ್ರನ್ನ ನೋಡೋಕ್ಕಾಗಲ್ಲ ಅಂತ ಬೆಳಗ್ಗೆನೇ ಹೋಗಿ ಬರೋಣ ಅಂತ ಟಿಫನ್ ಮಾಡೋಕ್ಕೆ ಮುಂಚೆನೇ ಹೋಗ್ತಾ ಇದ್ದೀವಿ. ನೋಡಿ, ಹೊರಗಡೆ ಎಲ್ಲ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸಲ್ಲೇ ನಾವು ದೇವರಿಗೆ ತೊಗೊಂಡೋಗಿರ್ತೀವಲ್ಲ ಪೂಜೆ ಸಾಮಾನು, ಹಣ್ಣು ಮತ್ತು ಕಾಯಿ, ಇದನ್ನೆಲ್ಲ ಹೊಡೆದು ಕೊಡ್ತಾಯಿದ್ರು. ಬಿಕಾಸ್ ಯಾಕೆ ಅಂದರೆ ಒಳಗಡೆ ಜನ ಇರ್ತಾರಲ್ವ, ಬೇಗ ಬೇಗ ಪೂಜೆ ಮಾಡಿ ಕಳಿಸ್ಬೋದು. ಮತ್ತು ಇನ್ನೊಂದೇನೆಂದರೆ ಹಬ್ಬದ ದಿನ ಬೇರೆ ಅಲ್ವಾ, ಅದಕ್ಕೋಸ್ಕರ. ಇವರೇ ನೋಡಿ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ಕಾಳಿಕಾಂಬ ಅಮ್ಮನವರು. ನಮ್ಮ ಅಮ್ಮ ಕೂಡ ಮನೆಯಿಂದನೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ತೊಗೊಂಡು ಬಂದಿದ್ದರು. ಇವಾಗ ಅರ್ಚಕರು ಪೂಜೆ ಮಾಡಿಕೊಡ್ತಾರೆ ನಮಗೆ. ಈ ಸಲ ದಿಶಾ ಮತ್ತು ಲಕ್ಷ್ಯ ಇಬ್ಬರು ಕೂಡ ಜಾತ್ರೆಗೆ ಮಿಸ್ ಆದರು. ಯಾಕಂದರೆ ಅವ್ರಿಗೆ ಎಕ್ಸಾಮ್ಗೆ ರಿವಿಷನ್ ಸ್ಟಾರ್ಟ್ ಆಗಿತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ನಮ್ಮ ಪೂರ್ವಿಗೆ ಲೇಟಾಗಿತ್ತು ಎಕ್ಸಾಮ್, ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡೋದ್ರೆ. ನೋಡಿ, ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದು ದೇವರಿಗೆ. ನನಗಂತೂ ದೇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ದೇವರು. ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಮತ್ತು ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಇವಾಗ ಏನು ದೇವ್ರು ನೋಡ್ತಾ ಇದ್ದೀವಿ, ಈ ಥರ ಈವ್ನಿಂಗ್ ಟೈಮಲ್ಲಿ ನಾವು ದೇವ್ರು ನೋಡೋಕ್ಕಾಗಲ್ಲ. ಯಾಕಂದರೆ ಕೊಂಡಾಲ ಆಗಿರುತ್ತೆ, ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದಿರ್ತಾರೆ, ತುಂಬಾ ಕ್ರೌಡ್ ಆಗುತ್ತೆ. ಸೊ ಇವಾಗ ನಾವು ಏನು ನೋಡ್ತೀವಿ, ಇದು ನಮಗೆ ಸಮಾಧಾನ ಆಗುತ್ತೆ. ಸೊ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಈಗ ಇದು ಮೆರವಣಿಗೆ ದೇವರು. ಈಗ ಹಾಗೆ ಒಂದು ಸುತ್ತ ಪ್ರದಕ್ಷಿಣೆ ಹಾಕೋಣ ದೇವರಿಗೆ ಅಂತ ಅಮ್ಮ ನಾನೆಲ್ಲ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ ಮನೆ ಹತ್ರ. ನೋಡಿ, ಆಗಲೇ ನಮ್ಮ ಪೂರ್ವಿ ಫ್ರೀಯಾಗಿ ಓಡಾಡ್ಕೊಂಡಿದ್ದಾಳೆ. ನೋಡಿ, ಮಧ್ಯಾಹ್ನಕ್ಕೆ ಇವಾಗ ಕೊಂಡದ ಗುಳಿ ಹಾಗೆ ಸ್ಟಾರ್ಟ್ ಮಾಡಿದ್ದಾರೆ. ಸಂಜೆ 6 ಗಂಟೆ ಮೇಲೆ ಕೊಂಡ ಇರುತ್ತೆ. ಇವಾಗ ಎಲ್ಲ ತೋಡಿ ಎಲ್ಲ ಸಿದ್ಧತೆಗಳೆಲ್ಲ ಮಾಡ್ಕೊತಾ ಇದ್ದಾರೆ. ಎಲ್ಲ ನಮ್ಮೂರು ಹುಡುಗರೇನೆ. ಎಲ್ಲ ಕೂಡ ತುಂಬ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನೋಡಿ, ಈಚೆಗಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವಸ್ಥಾನ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಬ್ಯಾನರ್ಗಳು, ಲೈಟಿಂಗ್ಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಮಜ್ಜಿಗೆ ಪಾನಕ ನಮ್ಮ ರೇಖಾ ಅವ್ರ ಹಸ್ಬೆಂಡು ಪ್ರತಿ ವರ್ಷ ಜಾತ್ರೆ ನೋಡೋಕೆ ಬಂದವ್ರಿಗೆ ಇದನ್ನು ನಾವು ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ಈಗ ಟೆಂಪಲ್ಗೆ ಹೋಗಿ ಬಂದು ಮನೇಲಿ ಉಪ್ಪಿಟ್ಟು ಮಾಡಿದರೆ ಪೂರ್ವಿ ಇವಾಗ ಉಪ್ಪಿಟ್ಟು ತಿನ್ನಲ್ಲ. ಅವಳಿಗೆ ಟೀ ಜೊತೆಗೆ ಬ್ರೆಡ್ಡು ಮತ್ತು ಟೀ ಕೊಟ್ಟಿದ್ದೀನಿ. ನೋಡಿ, ಟೀ ಜೊತೆಗೆ ಬ್ರೆಡ್ ತಿಂತಿದ್ದಾಳೆ. ನೈಟೆಲ್ಲ ಫುಲ್ಲು ಪಾಪ ಜಾಗರಣೆ, ನಿದ್ದೆ ಮಾಡಿಲ್ಲ. ಇವತ್ತು ಫೈನಲ್ ಜಾತ್ರೆ. ಇವತ್ತು ಸಾಯಂಕಾಲ ಸಂಜೆ ನಾಷ್ಟ ಮಾಡೋಗಪ್ಪ. ಇವನು ಹಿಂಗೆ ನೋಡಿ, ಎಲ್ಲ ಟಿಫನ್ಗೆ ರೆಡಿ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಸುಷ್ಮಾ ಮನೆಗೆ ಬಂದ್ವಿ. ಅಮ್ಮ ಟೀ ಕುಡಿತಾ ಇದ್ದಾರೆ, ಇನ್ನೂ ಟಿಫನ್ ಮಾಡಿಲ್ಲ. ಎಲ್ಲರೂ ಕೂಡ ಸೇರಿಕೊಂಡು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಅಡುಗೆ ಮಾಡಿರ್ತಾರೆ, ಬಟ್ ನೈಟೇ ನಾವೆಲ್ಲ ಊಟ ಮಾಡೋದು. ದೇವ್ರ ಕೊಂಡಕ್ಕೆ ಬಿದ್ದ ನಾವು ಎಲ್ಲ ಊಟ ಮಾಡೋದು. ಎಲ್ಲರೂ ಕೂಡ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಗ್ಗಟ್ಟಿನಿಂದ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವರು ಸುಷ್ಮಾ ಅವರ ಚಿಕ್ಕಮ್ಮ, ಇವರು ಅಮ್ಮನ ಕಡೆ ರಿಲೇಷನ್ನು. ನಮ್ಮ ಅಮ್ಮ ಸೈಡೆಲ್ಲ ಜಾಸ್ತಿ ಬಿಗ್ ಫ್ಯಾಮಿಲಿ ಅಂತ ಹೇಳ್ಬೋದು. ಇವರು ನಮ್ಮ ಚಿಕ್ಕಮ್ಮ, ಅಕ್ಕ, ನಮ್ಮ ಚಿಕ್ಕಪ್ಪ ಅವ್ರ ವೈಫು. ಇವ್ರಿಗೆ ಟಿಫನ್ಗೆ ಕರೆದಿದ್ವಿ. ಇವರು ಟಿಫನ್ ನನಗೆ ಬೇಡ, ಒಂದು ಬಾಕ್ಸಿಗೆ ಹಾಕ್ಕೊಡಿ, ಅಲ್ಲಿ ಹೋಗಿ ತಿಂತೀನಿ ಅಂದರು. ಸರಿ ಅಂತ ಬಾಕ್ಸಿಗೆ ಹಾಕಿ ಕೊಟ್ಟರು ನಮ್ಮ ಅತ್ತೆ. ಇವರು ಸುಷ್ಮಾ ಅವರ ಅಜ್ಜಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡಿದರು, ರವೆ ಉಪ್ಪಿಟ್ಟು. ಸಾಮಾನ್ಯವಾಗಿ ನಾನು ಉಪ್ಪಿಟ್ಟು ಇಷ್ಟಪಡಲ್ಲ, ಆದರೆ ನಮ್ಮ ಅಮ್ಮ ಊರಲ್ಲಿ ಮಾಡೋ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಕೂಡ ಮಾಡಿದ್ರೆ ಈ ಟೇಸ್ಟ್ ಬರೋದಿಲ್ಲ. ನಾನು ಹೊರಗಡೆ ಎಲ್ಲೂ ಕೂಡ ಉಪ್ಪಿಟ್ಟು ತಿನ್ನಲ್ಲ, ಆದರೆ ಊರಿಗೆ ಹೋದರೆ ಮಾತ್ರ ಮಿಸ್ ಮಾಡಲ್ಲ. ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಒಂದು ಬೇಸನ್ ಫುಲ್ ಮಾಡಿದರು. ಎಲ್ಲರೂ ಇವಾಗ ನಾಷ್ಟು ಕೂತ್ಕೊಂಡಿದ್ದಾರೆ ಆ ರೂಮಲ್ಲಿ. ನಾನು ಇವಾಗ ದೇವಸ್ಥಾನದಿಂದ ಬಂದಾಗ ಟಿಫನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಪೂರ್ವಿಗೆ ಬ್ರೆಡ್ಡು ಮತ್ತು ಟೀ ಕೊಟ್ಟೆ, ಕುಡಿದ್ಬಿಟ್ಟು ಕೂತ್ಕೊಂಡಿದ್ದಾಳೆ ಹೊರಗಡೆ. ಅನಿಲ್ ಕುಮಾರ್ ಅವರೇ ಮಾತಾಡಿ. ಯೂಟ್ಯೂಬಲ್ಲಿ ಬರ್ತೀರಾ ನೀವು? ಯೂಟ್ಯೂಬಲ್ಲಿ ಬರ್ತೀರಾ ನೀವು ಯೂಟ್ಯೂಬಲ್ಲಿ ಬರ್ತೀರಾ? ರೋಜಾ ಅವರು ಯೂಟ್ಯೂಬಲ್ಲಿ ಬರ್ತಾರೆ. ಇವತ್ತು ಬಸವಣ್ಣ ಯೂಟ್ಯೂಬಲ್ಲಿ ಬರ್ತಾರೆ. ಇವರು ಚಿಕ್ಕಣ್ಣ, ನಮ್ಮ ಹಿರಿಕ್ ಮನಸ್ಸರು. ಕೊಂಡದ ಗುಳಿ ಆಗಿತ್ತಿದ್ರಲ್ಲ, ಆ ಕಡೆ ವಿಡಿಯೋ ಮಾಡು ಅಂತ ನಾನೇ ಪುನಿಗೆ ಫೋನ್ ಕೊಟ್ಟೆ. ಅವ್ನು ವಿಡಿಯೋ ಮಾಡ್ಕೊಂಡು ನಾನು ತಂದುಕೊಟ್ಟೆ. ಸ್ಪಾನ್ಸರ್ ಬಂದು ನಮ್ಮ ರೇಖಾ ಇದೆಲ್ಲ ರೇಖಾ ಮತ್ತು ರೇಖಾ ಹಸ್ಬೆಂಡ್. ಸೊ ಇವಾಗೆಲ್ಲ ಕೊಂಡದ ಗುಳಿಲ್ಲ ಅದಿತಾ ಇದ್ದಾರೆ.
ಎಂಬುದು ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ನಮ್ಮೂರು ಜಾತ್ರೆ ಅಂತ. ರಜನಿ ಕೂಡ ಕನಕಾಂಬ್ರ ಕಟ್ತಾ ಇದ್ಲು. ಅವ್ರ ರಿಲೇಷನ್ ಯಾರೋ ಬೆಳೆದಿದ್ರಂತೆ, ತೊಗೊಂಡು ಬಂದಿದ್ರು ಹೂವನ. ನಾನು ಕಟ್ಟುಬಾ ಅಂತ ಕರೀತಿದ್ಲು. ಅದೇ ಟೈಮ್ಗೆ ಕಂಸಾಳೆ ಬಡಿಯೋರು ಮತ್ತು ತಂಬೂರಿ ನುಡ್ಸೋರು ಬಂದಿದ್ರು ಭಿಕ್ಷೆಗೆ ಅಂತ. ಅಂದರೆ ನಮ್ಮ ಕೈಯಿಂದ ಏನು ಆಗುತ್ತೋ ಅದನ್ನು ಕೊಟ್ಟು ಕಳಿಸ್ಬೋದು ಅವ್ರಿಗೆ. ಇವರು ಪ್ರತಿ ವರ್ಷ ಈ ಥರ ಜಾತ್ರೆಗಳ ಟೈಮಲ್ಲಿ, ಹಬ್ಬದ ಟೈಮಲ್ಲೆಲ್ಲ ಮನೆ ಮನೆಗೂ ಬರ್ತಾ ಇರ್ತಾರೆ. ನೋಡಿ ಇವಾಗ ರೇಖಾ ನೈಟ್ ಅಡುಗೆಗೆ ರೆಡಿ ಮಾಡ್ಕೊಳ್ತಿದ್ದಾಳೆ. ಜೊತೆಗೆ ಅವ್ರ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಸುಷ್ಮಾ ಕೂಡ ಆ ಮನೇಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ. ಮತ್ತು ನಮ್ಮ ರಿಲೇಷನ್ಸ್ ಎಲ್ಲ ಕೂತ್ಕೊಂಡು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದಾರೆ. ಇದು ನಮ್ಮ ಅಜ್ಜಿ ಮತ್ತು ತಾತ ಇದ್ದಿದ್ದ ಮನೆ. ಇವಾಗ ಪ್ರೆಸೆಂಟ್ ನಮ್ಮ ತಾತ ಇಲ್ಲ, ಅಜ್ಜಿ ಇದ್ದಾರೆ. ಇದು ಹಳೆ ಮನೆ. ಈ ಮನೇಲೇ ನಾವು ಆಲ್ಮೋಸ್ಟ್ ಹುಟ್ಟಿ ಬೆಳೆದಿದ್ದೆಲ್ಲ. ಮತ್ತು ನಮ್ಮ ತಾಯಿ ಕೂಡ ಇದೇ ಮನೇಲಿದ್ದಾಗಲೇ ಅವ್ರಿಗೆ ಮದುವೆ ಆಗಿದ್ದು ಕೂಡ. ಇವಾಗ ಸಪ್ರೇಟ್ ಮನೆಗಳು ಕಟ್ಟಿದ್ದಾರೆ, ಹೊಸ ಮನೆಗಳು ಕೂಡ. ನೋಡಿ ಎಲ್ಲ ಮಿಕ್ಸಿಗೆಲ್ಲ ಹಾಕ್ಕೊಂಡು ರುಬ್ಕೊಂಡು ರೆಡಿ ಮಾಡ್ಕೊಳ್ತಿದ್ದಾರೆ ಅಡುಗೆಗೆಲ್ಲ. ಇವರೇ ನಮ್ಮ ಅಜ್ಜಿ. ನೋಡಿ ಬೆಳಗ್ಗೆಯಿಂದ ಮುಖನೂ ತೊಳಿದಂಗೆ ಟಿಫನ್ನು ಮಾಡ್ದಂಗೆ ಸುಮ್ಮನೆ ಬಂದು ಕೂತ್ಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಈ ಥರ ಬಿಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ವಯಸ್ಸಾಯ್ತಲ್ವ, ಅವ್ರಿಗೂ ಏನು ಕೆಲಸಗಳು ಮಾಡೋಕ್ಕಾಗಲ್ಲ ಹೆಚ್ಚಿಗೆ. ಅವ್ರ ಕೈಲಿ ಏನಾಗುತ್ತೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾರೆ, ಮಾಡಲ್ಲ ಅಂತೇನಿಲ್ಲ. ಸ್ವಲ್ಪ ಮಂಡಿ ನೋವು, ಸೊಂಟ ನೋವೆಲ್ಲ ಪ್ರಾಬ್ಲಮ್ ಇದೆ ಅಲ್ಲ. ಪೂರಿ ಇಸ್ಕ ಕುಡಿಯೋಗ ನಂಗೊಂದು ಗ್ಲಾಸ್ ಕೊಡ ಮಜ್ಜಿಗೆ. ಯಾಕೆ ಕೊಡ? ಯಾಕೆ ಕೊಡಲ್ಲ? ಜೈಮುನ್ ಕೊಡು, ಹೊಡಿತೀನಿ. ರೇಖನ್ ಮಕ್ಕಳು ಮಜ್ಜಿಗೆ ಪಾನಕ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋರು ಮಧ್ಯಾಹ್ನದಿಂದನೇ. ತುಂಬ ಬಿಸಿಲಿತ್ತಲ್ಲ, ಅಕ್ಕಪಕ್ಕ ಊರಿನಿಂದ ಜನ ಎಲ್ಲ ಬರ್ತಾರಲ್ಲ, ಸ್ವಲ್ಪ ಮಜ್ಜಿಗೆ ಪಾನಕ ಕುಡಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ತಣ್ಣಗಾಗುತ್ತೆ ಅಂದ್ಬಿಟ್ಟು ಆವಾಗಲೇ ಸ್ಟಾರ್ಟ್ ಮಾಡಿದ್ರು. ನಾನು ಸ್ವಲ್ಪ ಇಸ್ಕೊಂಡು ಕುಡಿತಾ ಇದ್ದೆ, ಅಜ್ಜಿನೂ ಇಸ್ಕೊಂಡ್ರು. ಬೇರೆ ಇಸ್ಕೊಡ್ಲಾ? ಬೇರೆ ಇಸ್ಕೊಡ್ಲ ರೇಂಜ್ಲು ಇಡ್ಕೊ. ಇನ್ನೊಂದು ಕೊಡಪ್ಪ, ಬೇಡ ತಗೋ, ಇದನ್ನ ಕುಡಿ ಹೋಗಿ. ನಿಕ್ಕಿ ಇನ್ನೊಂದು ಕೊಡ, ಇನ್ನೊಂದು ಕೊಡ. ಮಧ್ಯಾಹ್ನ ಬೇರೆ ಆಗಿತ್ತು, ಬಿಸಿಲು ಜಾಸ್ತಿ ಇತ್ತು. ಬಿಸಿಲಿಗೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಬಾಯಾರಿಕೆ ಆದಾಗೆಲ್ಲ ಹೋಗೋದು, ಮಜ್ಜಿಗೆ ಹಾಕಿಸ್ಕೊಳ್ಳೋದು ಗ್ಲಾಸ್ಗೆ, ಕುಡಿಯೋದು, ಹೀಗೆ ಮಾಡ್ತಾಯಿದ್ದೆ. ಮಜ್ಜಿಗೆ ಒಂಥರ ಕುಡಿತಾ ಇದ್ದರೆ ಏನೋ ಒಂದು ಸ್ವಲ್ಪ ಆರಾಮ ಅನಿಸ್ತಾಯಿತ್ತು. ಯಾಕಂದರೆ ಬಿಸಿಲಿಗೂ ಅದಕ್ಕೂ ತುಂಬಾ ಹೀಟ್ ಆಗಿಬಿಟ್ಟಿತ್ತು ಬಾಡಿ. ಮಜ್ಜಿಗೆ ಕುಡಿದ್ಮೇಲೆ ಏನೋ ಒಂದು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಯಿತು. ಫ್ರೆಂಡ್ಸ್, ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ನೋಡಿ ನಮ್ಮ ರೇಖಾ ಕೂಡ ರೆಡಿ ಆಗ್ತಾ ಇದ್ದಾರೆ. ನೋಡಿ ಎಲ್ಲ ನಮ್ಮ ಅಜ್ಜಿ ಕೂಡ ರೆಡಿ, ಈಗ ರೆಡಿ ಆಗ್ತಾರೆ. ನಮ್ಮ ಅಜ್ಜಿ ಬೆಳಗ್ಗೆಯಿಂದನೂ ಮುಖಾನೂ ತೊಳೆದಿಲ್ಲ, ಸ್ನಾನನೂ ಮಾಡಿಲ್ಲ. ಇವಾಗ ರೆಡಿ ಆಗ್ಬಿಟ್ಟು ನಡಿ ದೇವ್ರ ನೋಡಕ್ಕೆ. ಓಡ ಫೋನ್ ಹಿಡ್ಕ ತಕ್ಷಣ. ಕೆಂಚ ಚೆನ್ನಾಗಿದ್ಯಾ? ಊಟ ಮಾಡ್ದ? ಕೊಂಡ ನೋಡಕ್ ಹೋಗೋಣ, ಬರಲ್ವಾ? ಎಷ್ಟು ಗಂಟೆಗೆ ಇರೀರ ರೇಖಾ, ಇವಾಗ ರೆಡಿ ಆಗಿದ್ದೀವಿ. ಈಗ ಕೊಂಡ ನೋಡಕ್ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಂಡ ಕೂಡ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟೊಂದು ಜನ ಬಂದು ನಿಂತ್ಕೊಂಡು ಆಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವು ಜನ ಎಲ್ಲ ಪ್ಲೇಸ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಯಾಕಂದರೆ ಕೊಂಡ ತುಳಿಯೋದು ಕಾಣಿಸಲ್ವಲ್ಲ, ಅದಕ್ಕೋಸ್ಕರ ಹತ್ರದಿಂದ ನೋಡೋದಕ್ಕೆ. ನಾವು ಇಷ್ಟು ವರ್ಷದಿಂದ ಕೂಡ ಜಾತ್ರೆಗೆ ಬರ್ತೀವಿ. ಇದುವರೆಗೂ ನಾವು ಯಾವತ್ತೂ ಕೂಡ ಹತ್ರ ನಿಂತ್ಕೊಂಡು ಕೊಂಡ ಆದಿದ್ದು ನೋಡೇ ಇಲ್ಲ. ಬರೀ ಮನೆ ಮೇಲೆ ನಿಂತ್ಕೊಂಡು ನೋಡೋದು, ಹಂಚ್ ಮೇಲೆ ನಿಂತ್ಕೊಂಡು ನೋಡೋದು, ಇದೇ ರೀತಿ ನಾವು ಮಾಡಿರೋದು. ರೇಖೆ ಹೇಳ್ತಿದ್ದಾಳೆ, ಬಾ ಅಲ್ಲಿ ಮಾಡಿ ಮೇಲೆ ನಿಂತ್ಕೊಂಡು ನೋಡೋಣ ಅಂತ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ನಿಂತ್ಕೊಂಡು ಫಿಲ್ ಆಗಿಬಿಟ್ಟಿದ್ರು. ಅಲ್ಲಿ ಕಾಣಲ್ಲ ಬಿಡು ರೇಖಾ, ಇಲ್ಲೇ ಎಲ್ಲರೂ ನಿಂತ್ಕೊಂಡು ನೋಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ಕೂಡ. ಆ್ಯಂಡ್ ನಾನು ಮತ್ತು ರೇಖಾ ಹೇಗೆ ರೆಡಿಯಾಗಿದ್ದೀವಿ, ಹೇಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಇವನು ನಮ್ಮ ರೇಖನ್ ತಮ್ಮ, ನನಗೆ ಅತ್ತೆ ಮಗ ಆಗ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಂಡ ಕೂಡ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಈ ಸದ್ಗೆ ಇರುತ್ತಲ್ಲ, ಸದ್ಗೆ ಅಂದರೆ ನಿಮ್ಗೆ ಅಂಬ್ರಲ್ಲ ಥರ ಕಾಣಿಸ್ತಿದ್ದಿಲ್ಲ, ಇದನ್ನು ಸದ್ಗೆ ಅಂತಾರೆ. ಇದನ್ನು ಕೊಂಡದ ಸುತ್ತ ಒಂದು 5 ರೌಂಡ್ ಹಾಕಿಸ್ತಾರೆ. 5 ರೌಂಡ್ ಆದಮೇಲೆ ಇದು ಕೊಂಡ ಸ್ಟಾರ್ಟ್ ಆಗೋದು. ನೋಡಿ ಪೂರ್ವಿಗಂತೂ ಫುಲ್ಲು ಫ್ರೀ, ಎಲ್ಲಿ ಹೋಗೋದೋ ಎಲ್ಲಿ ಬಿಡೋದೋ ಥರ ಆಗ್ಬಿಟ್ಟಿದೆ. ನಾನು ಮತ್ತು ರೇಖಾ ಕೊಂಡ ನೋಡೋಕ್ಕೆ ಟಾಟಾ ಎ ಸಿ ಗಾಡಿ ಮೇಲೆ ಹತ್ತು ನಿಂತ್ಕೊಂಡ್ಬಿಟ್ಟಿದ್ವಿ. ಸಣ್ಣವರಿದ್ದಾಗ ಅಂತಂದರೆ ಹಂಚ್ ಮೇಲೆ ನಿಂತ್ಕೊಂಡು ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಇವಾಗ ದೊಡ್ಡವರಾಗಿದ್ದೀವಿ, ದಪ್ಪ ಬೇರೆ ಇದ್ದೀವಿ. ಹಂಚ್ ಮೇಲೆ ನಿಂತ್ಕೊಂಡ್ರೆ ಹಂಚು ಹೊಡೆದೋಗುತ್ತೆ, ಗಳನೂ ಮುರಿದೋಗುತ್ತಲ್ವ. ಅದಕ್ಕೋಸ್ಕರ ಅಂಕಲ್ ಕಾಣಿಸ್ತಿದ್ಯಾ ಅಂದರು, ಏನೋ ಪರವಾಗಿಲ್ಲ ಅಂಕಲ್ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ವಿ.
ಇವಾಗ ತಮ್ಮಡಪ್ಪ ಅವ್ರು ಕೂಡ ತಲೆ ಮೇಲೆ ಕಲಶ ಇಟ್ಕೊಂಡು ಕೊಂಡದ ಗುಳಿ ಸುತ್ತ 5 ರೌಂಡು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಅವ್ರ ಹಿಂದಿಂದನೇ ಸದ್ಗೆ ಕೂಡ ಹೋಗುತ್ತೆ. ಈ 5 ಪ್ರದಕ್ಷಿಣೆ ಆದಮೇಲೆ ಅವರು ಕೊಂಡ ಹಾಯೋದು. ಇವ್ರ ಜೊತೆಗೆ ಇನ್ನೂ ಇಬ್ಬರು ಕೂಡ ಕೊಂಡ ಹಾಯ್ತಾರೆ. ನೋಡಿ ನಮ್ಮೂರಲ್ಲಿ ಕೊಂಡ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಸುತ್ತಮುತ್ತ ಊರಿಂದ ಎಲ್ಲ. ಯಾವಾಗ ಜನ ಜಾಸ್ತಿ ಬರೋಕ್ಕೆ ಶುರು ಮಾಡಿದ್ರು ಆವಾಗ ನನ್ನ ಪೂರ್ವಿನ ಎಲ್ಲೂ ಕೂಡ ಸಿಂಗಲ್ ಆಗಿ ಇರೋದಕ್ಕೆ ಬಿಡಲಿಲ್ಲ. ಹಂಗೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನಮ್ಮೂರಿನ ಜಾತ್ರೆ ನೋಡೋದೇ ಒಂದು ಚೆಂದ ಫ್ರೆಂಡ್ಸ್. ಸಾವಿರಾರು ಜನ ಬರ್ತಾರೆ ಜಾತ್ರೆ ನೋಡೋಕ್ಕೆ. ನೋಡಿ ಅಲ್ಲಿ ಸದ್ಗೆಗೆ ಇದು ದೇವ್ರು ಬಂದಿದೆ, ಹೆಂಗೆ ತಿರುಗ್ತದೆ ನೋಡಿ. ಅದನ್ನು ಸ್ಟಾಪ್ ಮಾಡೋದು ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ. ಇವಾಗ ನೋಡಿ ದೇವರು ಕೊಂಡದ ಮೇಲೆ ಹೋಗ್ತಾ ಇದೆ. ಆಲ್ರೆಡಿ ರೀಚ್ ಆದರು, ಒಬ್ಬರು ಹೋಗಿದ್ದಾರೆ, ಇನ್ನೂ ಇಬ್ಬರು ಇವಾಗ ಬರ್ತಾರೆ ಅವ್ರ ಹಿಂದೆನೇ. ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಯಾಕಂದರೆ ದೂರದಿಂದ ವಿಡಿಯೋ ಮಾಡಿರೋದಲ್ವ. ಕೊಂಡ ಎಲ್ಲ ಸಕ್ಸಸ್ಫುಲ್ಲಾಗಿ ಮುಗೀತು. ಈಗ ನೋಡಿ ಈಗ ಎಷ್ಟು ಜನ ಇದ್ದರು, ಇನ್ನೊಂದು 15-20 ಮಿನಿಟ್ಸಲ್ಲಿ ಎಲ್ಲ ಜನ ಖಾಲಿ ಆಗಿಬಿಡ್ತಾರೆ. ಹೆಂಗೆ ಹೋಗ್ತಾರೋ ಎಲ್ಲಿಂದ ಹೋಗ್ತಾರೋ ಒಂದೂ ಗೊತ್ತಿಲ್ಲ. ಮತ್ತು ಕೊಂಡ ಆದಮೇಲೆ ಧೂಳು ಹಾಕೋರು ಹಾಕ್ತಾರೆ. ಇವಾಗ ನೋಡಿ ನಾವೆಲ್ಲ ಕೆಳಗಡೆ ಇಳಿದು ಬಿಟ್ವಿ, ಪೂರ್ವಿನ ಕೂಡ ಇಳಿಸ್ಕೊತಾ ಇದ್ದೀನಿ. ಅಂತೂ ಇಂತೂ ಕೊಂಡ ಕೂಡ ಸಕ್ಸಸ್ಫುಲ್ಲಾಗಿ ಮುಗೀತು, ಜಾತ್ರೆ ಕೂಡ ಮುಗೀತು. ಈಗ ನೋಡಿ ಎಲ್ಲ ಜನಗಳೆಲ್ಲ ದೇವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರಿಟರ್ನ್ ಮನೆಗೆ. ಇದೇ ನೋಡಿ ಹಂಚು ಕಾಣ್ತಾ ಇದೆಯಲ್ಲ, ಇದು ನಮ್ಮ ಅಜ್ಜಿದು ಹಳೆ ಮನೆ. ಇಲ್ಲಿ ಒಂದು 3-4 ಫ್ಯಾಮಿಲಿ ಇದ್ದಾರೆ ಈಗಲೂ ಕೂಡ. ಈ ಹಂಚು ಮೇಲೆ ನಿಂತ್ಕೊಂಡು ನಾವು ಸಣ್ಣ ಮಕ್ಕಳಿದ್ದಾಗ ನಿಂತ್ಕೊಂಡು ನೋಡ್ತಾ ಇದ್ವಿ ಕೊಂಡ ಆಗೋದನ್ನ. ನಮ್ಮ ಅಜ್ಜಿಗೆ ನಾಚಿಕೆ, ಇದೇ ಮಾಡ್ತೀನಿ ಅಂದರೆ ನಾಚಿಕೆ. ಏನಾದ್ರು ಹೇಳು, ಬನ್ನಿ ನಮ್ಮ ಊರ ಹಬ್ಬಕ್ಕೆ ಅಂತ. ಎಲ್ಲಿದ್ದಾರೋ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀರ ಅಜ್ಜಿ. ಫ್ರೆಂಡ್ಸ್ ಇವಾಗ ಜಾತ್ರೆ ಎಲ್ಲ ಮುಗೀತು, ಕೊಂಡ ಆಗಿದ್ದು ಆಯಿತು. ಇವಾಗ ಜನ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಒಳಗಡೆ ಹೋಗಲಿಲ್ಲ, ಹಾಗೆ ಹೊರಗಡೆನೇ ಕೈ ಮುಕ್ಕೊಂಡು ಫುಲ್ ರಶ್ ಇದೆ. ಅಲ್ಲಿ ಧೂಪ ಹಾಕಿ ಕೈ ಮುಕ್ಕೊಂಡು ಪೂರ್ವಿಗೆ ಆಟ ಸಾಮಾನು ಕೊಡ್ಸಿದ್ದೀನಿ ನೋಡಿ. ಪೂರ್ವಿ ಆಟ ಸಾಮಾನು ತೋರಿಸು, ಮನೆಯಿಂದ ಆಟ ಸಾಮಾನು ತೋರಿಸು ನೋಡಿ. ಬಬಲ್ಸ್ ಬಿಡೋದು, ಹೆಂಗೆ ಬಿಡೋದು ಬಬಲ್ಸು? ಈಗ ಟೈಮ್ ಒಂದು 6:30 ಆಗಿದೆ. ಇವತ್ತಿನ ಜಾತ್ರೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇನ್ನೂ ಎಲ್ಲ ಹೋಗ್ತಾ ಜನ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ಕತ್ಲಾಗಿದೆ, ಹೋಗ್ತಾ ಇದ್ದಾರೆ. ಸುಷ್ಮಾ ನೋಡ್ದ ದೇವರು ಕೊಂಡ ಇದ್ದಿದ್ದು? ಎಲ್ಲಿ ನಿಂತಿದ್ರಿ ನೀವು? ನಾವು ಅದೇ ಅಲ್ಲಿ ಮಜ್ಜಿಗೆ ಕೊಡ್ತಾ ಇದ್ರಲ್ಲ ಅದ್ರ ಮೇಲೆ ನಿಂತಿದ್ವಿ. ಹೇಗಿತ್ತು ಇವತ್ತಿನ ಜಾತ್ರೆ? ನಿಮ್ಮೆಲ್ರಿಗೂ ಏನು ಅನ್ನಿಸ್ತು? ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಜಾತ್ರೆ ಸೆಲೆಬ್ರೇಷನ್? ನೋಡಿ ಎಲ್ಲ ಜಾತ್ರೆ ಮಾಡಿ ಕೂತ್ಕೊಂಡಿದ್ವಿ. ಏನಾದ್ರು ಮಾತಾಡ್ಬೇಕಪ್ಪ, ಸಮಥಿಂಗ್. ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ, ಯಾಕಂದರೆ ದೇವರು ಕೊಂಡ ಆದಮೇಲೆ ನಮ್ಮ ಕಡೆ ಊಟ ಮಾಡೋದು. ಕೆಲವ್ರ ಮನೇಲೆಲ್ಲ ಅಡುಗೆ ಎಲ್ಲ ಆಗಿದ ತಕ್ಷಣ ಹಿಂದೆ ಊಟ ಮಾಡ್ತಾರೆ. ಇವಾಗ ನಾವು ಊಟ ಮಾಡಬೇಕು. ಗೆಸ್ಟ್ ಎಲ್ಲ ಬಂದಿದ್ದಾರೆ, ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಊಟ ಮಾಡೋಣ ಅಂತ ಹೊರಗಡೆ ಕೂತಿದ್ದೀವಿ. ಬೆಳಗ್ಗೆಯಿಂದ ಫುಲ್ ಸ್ವಲ್ಪ ಟಯರ್ಡ್ ಆಗಿದೆ. ಓಡಾಡಿ ಕೆಲಸ ಮಾಡಿ ಏನು ಟಯರ್ಡ್ ಆಗಿಲ್ಲ, ಓಡಾಡಿ ಯಾಕಂದರೆ ನಮ್ಮದು 3 ಮನೆ ಇದೆ. ನಮ್ಮದು ಮನೆ ಓಲ್ಡ್ ಮನೆ 2 ಇದೆ ಮತ್ತು ನ್ಯೂ ಹೌಸ್ 2 ಇದೆ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡೋದೇ ಒಂದು ಕೆಲಸ ನಮಗೆ. ಇಲ್ಲಿ ಬಂದರೆ ಇನ್ನು ಕೆಲಸ ಏನು ಮಾಡಲ್ಲ. ಸುಸ್ತಾಗ್ಬಿಟ್ಟಿದೆ. ಕೆಲಸ ಮಾಡಿ ನಿಮಗೂ ಓಡಾಡಿ ಸುಸ್ತಾಯ್ತಾ? ಓಡಾಡಿ ಸುಸ್ತಾಗಿದೆ. ಊಟ ಮಾಡಿಲ್ಲ ನಮ್ಗೆ ಊಟ ಬೇಕೇ ಬೇಕಪ್ಪ, ಇಲ್ಲ ನಿದ್ದೆ ಬರಲ್ಲ. ಒಂದು ಸ್ವಲ್ಪ ಆದರೂ ಊಟ ಮಾಡಲೇಬೇಕು. ನೋಡ್ತಾ ಇದ್ದೀವಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ. ಈಗ ಕೌಂಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು. ನೋಡಿ ನಮ್ಮ ಪೂರ್ವಿಗೆ ಬಬಲ್ಸ್ ಕೊಡಿಸ್ದೆ ಬಿಡಿ, ಬಿಗ್ ಬಬಲ್. ಇವರು ಆಂಟಿ, ಹ್ಞೂ ಮಾಡ್ತೀನಿ ಆಂಟಿ, ಮಾಡ್ತೀನಿ ಅಜ್ಜಿ. ಏನೋ ಒಂದೊಂದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3
ನಮ್ಮೂರ ಜಾತ್ರೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನಾನು ಹೇಗೆ ಇದು ನಮ್ಮದು ಔಟ್ಲುಕ್ ಹೇಗಿದೆ, ನಮ್ಮ ಜಾತ್ರೆ ಬಗ್ಗೆ ನಿಮ್ಗೆ ಏನು ಅನಿಸ್ತು, ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ, ನೀವು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್.